ಇವತ್ತು ಅರ್ಧ ದಿನ ಧಾರವಾಡ ಬಂದ್ಗೆ ಮುಸ್ಲಿಮರು ಕರೆ ಕೊಟ್ಟಿದ್ದಾರೆ. ವ್ಯಾಪಾರ ವಹಿವಾಟು ಬಂದ್ ಆಗ್ತಾ ಇದೆ. ನಗರದಲ್ಲಿ ಮುಸ್ಲಿಂ ಸಮುದಾಯದವರು ಮೌನ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಅಂಜುಮನ್ ಇಸ್ಲಾಂ ಸಂಸ್ಥೆಯ ನೇತೃತ್ವದಲ್ಲಿ ಮೌನ ಮೆರವಣಿಗೆ, ಕೈಗೆ ಕಪ್ಪು ಪಟ್ಟಿ ಧರಿಸಿ ಡಿಸಿ ಕಚೇರಿ ತನಕ ಅವರು ಮೆರವಣಿಗೆಯನ್ನು ಮಾಡ್ತಾರೆ. ಆರೋಪಿ ಫಯಾಜ್ಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹ, ಅಂದರೆ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಿವೆ ಈ ಸಂಘಟನೆಗಳು. ಇದರ ನೇತೃತ್ವವನ್ನು ಅಂಜುಮನ್ ಇಸ್ಲಾಂ ಸಂಸ್ಥೆಯವರು ವಹಿಸಿಕೊಂಡಿದ್ದಾರೆ. ಅವತ್ತೇ ಅವರು ಮಾತನಾಡಿದರು, ಅವನಿಗೆ ಗಲ್ಲಿಗೆ ಹಾಕಬೇಕು ಅಂತಕ್ಕಂಥದ್ದು. ಇವತ್ತು ಅರ್ಧ ದಿನ ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಿ. ಇಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ತುಂಬ ಸೂಕ್ಷ್ಮವಾದ ವಿಚಾರ. ಯಾರೋ ಒಬ್ಬ ಕಿಡಿಗೇಡಿ ಮಾಡಿದಂತಹ ಕೃತ್ಯಕ್ಕೆ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತಕ್ಕಂಥ ಆತಂಕ ಅವರಲ್ಲಿದೆ. ಹಾಗಾಗಿ ಇವತ್ತೊಂದು ದಿನ ಈ ರೀತಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಜಾವೀದ್, ಅಂಜುಮನ್ ಇಸ್ಲಾಂ ಸಂಸ್ಥೆ ಈ ವಿಚಾರದಲ್ಲಿ ನಡೆದುಕೊಂಡ ರೀತಿ, ಅಂದರೆ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಇವತ್ತೊಂದು ದಿವಸ ಈ ರೀತಿ ಹೋರಾಟ ನಡೀತಾ ಇದೆಯಾ, ಅದಕ್ಕೆ ಅವರ ನೇತೃತ್ವನ ಅಂತ? ನಿಜವಾಗ್ಲೂ ಅರವಿಂದ್, ಏನು ನೇಹಾ ಹತ್ಯೆ ಮಾಡಿದಂಥ ಫಯಾಜ್ಗೆ ಗಲ್ಲು ಶಿಕ್ಷೆ ಕೊಡಬೇಕನ್ನುವಂಥ ಉದ್ದೇಶದಿಂದ ಅಂಜುಮನ್ ಕೂಡ ಏನಂತಿದ್ರೆ ಒತ್ತಾಯ ಮಾಡಿತ್ತು. ಹೀಗಾಗಿ ಇವತ್ತು ಅಂಜುಮನ್ ಧಾರವಾಡ ಸಂಸ್ಥೆ ಏನಿದೆ, ಎಲ್ಲರೂ ಏನಂತ ಹೇಳಿದ್ರೆ ಒಂದು ಮೌನ ಮೆರವಣಿಗೆ ಮಾಡುವ ಮೂಲಕ ಏನು ಆರೋಪಿ ಫಯಾಜ್ ಇದ್ದಾನೆ ಅವನಿಗೆ ಏನಂತಿದ್ರೆ ಶಿಕ್ಷೆ ಕೊಡಬೇಕು, ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಧಾರವಾಡ ಅಂಜುಮನ್ ಸಂಸ್ಥೆಯಿಂದ ತಹಶೀಲ್ದಾರ್ ಕಚೇರಿವರೆಗೆ ಏನಂತ ಹೇಳಿದ್ರೆ ಮೌನ ಮೆರವಣಿಗೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕೈಗೆ ಕಪ್ಪು ಬಟ್ಟೆ ಕಟ್ಟುವ ಮೂಲಕ ಏನಂತ ಹೇಳಿದ್ರೆ ಇದಕ್ಕೆ ಒಂದು ಖಂಡನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ತಮಾಟ್ಗಾರ್ ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ, ಯಾವ ರೀತಿಯಾಗಿ ಏನಂತಿದ್ರೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ವ್ಯಾಪಾರ ವಹಿವಾಟ ಕೂಡ ಏನಂತಿದ್ರೆ ಮುಸ್ಲಿಂ ಮುಖಂಡರು ಇವತ್ತು ಬಂದ್ ಮಾಡಿ ವ್ಯಾಪಾರಸ್ಥರು ರಸ್ತೆಗಿಳಿಯುವಂಥ ಏನಂತಿದ್ರೆ ನಿರ್ಧಾರ ಕೂಡ ಮಾಡಿರುವಂಥದ್ದು. ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಏನು ಹೇಳ್ತಾರೆ ನೋಡೋಣ, ಯಾಕೆ ಈ ಒಂದು ಏನಂತ ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಅಂತ. ಸರ್, ಈಗ ಫಯಾಜ್ ಏನು ಹತ್ಯೆ ಮಾಡಿದ ನೇಹಾಗೆ, ಅದಕ್ಕೆ ಸಂಬಂಧಪಟ್ಟಂಗೆ ಖಂಡನೆ ವ್ಯಕ್ತಪಡಿಸ್ತಾ ಇದ್ದೀರಿ, ಏನೇನು ಕಾರ್ಯಕ್ರಮ ಮಾಡಿದಿರಿ, ಆಮೇಲೆ ಫಯಾಜ್ಗೆ ಏನು ಶಿಕ್ಷೆ ಆಗ್ಬೇಕಂತ ಆಗ್ರಹ ಪಡಿಸ್ತೀರಿ? ಇದು ಮೆರವಣಿಗೆ ಮತ್ತು ಬಂದ್ ಕಾಲ್ ಕರೆದಿರುವುದು ಇಂಥ ಘಟನೆ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಘಟನೆ ಯಾರು ಮಾಡಿದರೂ ಸಮಾಜ ಸಹಿಸುವುದಿಲ್ಲ ಅಂತ ಒಂದು ಮೆಸೇಜ್ ಸಮಾಜಕ್ಕೆ ಕೊಡಲಿಕ್ಕೆ ನಾವೆಲ್ಲರೂ ಈ ಉಗ್ರವಾದ ಹೋರಾಟದ ಮತ್ತು ಪ್ರೊಟೆಸ್ಟ್ ಮತ್ತು ಬಂದ್ ಕಾಲನ್ನು ಕರೆದಿದ್ದೇವೆ. ಎಷ್ಟು ಜನ ಸೇರುವಂಥ ಸಾಧ್ಯತೆ, ಆಮೇಲೆ ವ್ಯಾಪಾರ ವಹಿವಾಟು ಬಂದ್ ಮಾಡಲಿಕ್ಕೆ ಏನಾದರೂ ಆಗ್ರಹ ಪಡಿಸಿದ್ರ ಅಂತ? ನಾವು ಮೀಟಿಂಗ್ ಮಾಡಿದ ಮೇಲೆ ಸ್ವಯಂ ಎಲ್ಲ ಅಂಗಡಿಯವರು, ಅವ್ರವ್ರ ಬಿಸ್ನೆಸ್ದವ್ರು, ಎಲ್ಲ ಸಂಘದವರು ನಾವು ಸ್ವಂತ ಒಂದು ಅರ್ಧ ದಿವಸ ಬಂದ್ ಮಾಡಿ ಈ ಪ್ರೊಟೆಸ್ಟ್ ಭಾಗಿಯಾಗ್ತೀವಿ ಅಂತ ಅಂದಿದ್ರು. ಅದಕ್ಕೆ ನಾವು ಅವ್ರ ವೈಯಕ್ತಿಕ ಯಾರು ಇಚ್ಛೆ ಐತೆ ಬಂದ್ ಮಾಡೋದು ಅಂದಿದ್ವಿ. ಮತ್ತು 90% ಜನರೆಲ್ಲ ವೈಯಕ್ತಿಕವಾಗಿ ಸ್ವಯಂ ಇದರಿಂದ ಅಂಗಡಿಗಳು ಬಂದ್ ಮಾಡಿ ರ್ಯಾಲಿಗೆ ಬಂದಿದ್ದಾರೆ. ಅರವಿಂದ್, ಏನಂತ ಹೇಳಿದ್ರೆ ಫಯಾಜ್ ಮಾಡಿದಂಥ ತಪ್ಪಿಗೆ ಎಲ್ರಿಗೂ ಏನಂತ ಹೇಳಿದ್ರೆ ಕೆಟ್ಟ ಹೆಸರು ಬರಬಾರ್ದಂಥ ಉದ್ದೇಶದಿಂದ ಅಂಜುಮನ್ ಸಂಸ್ಥೆ ಏನಂತ ಹೇಳಿದ್ರೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಅದರ ಜೊತೆಗೆ ಏನಂತ ಹೇಳಿದ್ರೆ ಸ್ವಯಂ ಪ್ರೇರಿತವಾಗಿ ವ್ಯಾಪಾರಸ್ಥರು ಕೂಡ ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇರುವಂಥದ್ದು. ಅರವಿಂದ್. ಓಕೆ ಜಾವೀದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ನಾನು ಆಗಲೇ ಹೇಳಿದಂತೆ ಯಾರೋ ಒಬ್ಬ ಕಿಡಿಗೇಡಿ ಮಾಡಿದಂತಹ ಕೃತ್ಯದಿಂದ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೆ ಇವತ್ತಿನ ಈ ಬಂದ್ ನಡೀತಾ ಇದೆ.